ಇನ್ನು ಭಾರತದ ವಿರುದ್ಧ ಸಮರಕ್ಕಿಳಿಯಲು ಪಾಕಿಸ್ತಾನಕ್ಕೆ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಸೂರ್ಯಂಗೆ ಟಾರ್ಚ್ ಅನ್ನೋ ಹಾಗೆ ಭಾರತ ವಿರುದ್ಧ ತಿರುಗಿ ಬಿದ್ದಿರುವಂತ ನರರಕ್ಕಸರಿಗೆ ಅಷ್ಟು ಪವರ್ ಇದೆಯಾ? ಹಾಗಾದ್ರೆ ಉಗ್ರರ ತವರಲ್ಲಿ ಸೇನಾ ಸಾಮರ್ಥ್ಯ ಎಷ್ಟಿದೆ? ವಾರ್ಗೆ ಬಂದ್ರೆ ಪಾಕಿಸ್ತಾನ ಮಟಾಜ್ ಆಗೋದು ಫಿಕ್ಸ್ ಆಗಿದೆ. ದುಡ್ಡಿಲ್ಲ, ಶಸ್ತ್ರಾಸ್ತ್ರಗಳ ಖರೀದಿಗೆ ಹಣವಿಲ್ಲ, ತಿನ್ನೋಕು ಅನ್ನವಿಲ್ಲದಿದ್ರೂ ಯುದ್ಧಕ್ಕೆ ರೆಡಿಯಂತೆ ಪಾಕ್. ಭಾರತದ ಮುಂದೆ ಯಕ್ಕಚ್ಚಿತ್ತ ಸಣ್ಣ ದೇಶವಾಗಿದ್ರು ಸೂರ್ಯಂಗೆ ಟಾರ್ಚ್ ಅನ್ನೋ ಹಂಗೆ ನಮ್ಮ ವಿರುದ್ಧವೇ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ. ಆದ್ರೆ ಸಮರಕ್ಕೆ ಬೇಕಿರೋ ಶಸ್ತ್ರಾಸ್ತ್ರಗಳು ದಶಶಕ್ತಿ ಪಾಕ್ ಬಳಿ ಇಲ್ಲದಿದ್ರೂ ಮಿಯಾವ್ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದೆ. ಚೀನಾಗೆ ತನ್ನನ್ನ ತಾನೇ ಮಾರಿಕೊಂಡಿದೆ. ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಭಾರತದ ವಿರುದ್ಧ ಸಮರಕ್ಕಿಳಿದಿದೆ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ಸೇನಾ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡೋದಾದ್ರೆ, ರ್ಯಾಂಕಿಂಗ್ನಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ರೆ ಪಾಕ್ 7ನೇ ಸ್ಥಾನದಲ್ಲಿದೆ. ಭಾರತದ ಬಳಿ 140 ಅಣ್ವಸ್ತ್ರ ಸಿಡಿತಲೆಗಳಿದ್ರೆ ಪಾಕಿಸ್ತಾನದ ಬಳಿ 150 ಸಿಡಿತಲೆಗಳಿವೆ. ಭಾರತದ ಬಳಿ 21 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ಅದೇ ಪಾಕಿಸ್ತಾನದಲ್ಲಿ 6.5 ಲಕ್ಷ ಯೋಧರಿದ್ದಾರೆ. ಭಾರತದಲ್ಲಿ 11.5 ಲಕ್ಷ ಮೀಸಲು ಪಡೆಗಳಿದ್ರೆ ಪಾಕ್ ಬಳಿ 5 ಲಕ್ಷ ಮೀಸಲು ಪಡೆಗಳಿವೆ. ಇನ್ನು ಭಾರತದಲ್ಲಿ 4,426 ಟ್ಯಾಂಕ್, 5,681 ಶಸ್ತ್ರಸಜ್ಜಿತ ವಾಹನ, 5,067 ಪಿರಂಗಿಗಳಿವೆ. ಅದೇ ಪಾಕ್ ಬಳಿ 2,735 ಟ್ಯಾಂಕ್, 3,066 ಶಸ್ತ್ರಸಜ್ಜಿತ ವಾಹನ, 3,745 ಪಿರಂಗಿಗಳಿವೆ. ಭಾರತದಲ್ಲಿ ಒಟ್ಟು 2,216 ವಿಮಾನಗಳಿವೆ. ಪಾಕ್ ಬಳಿ 1,143 ವಿಮಾನಗಳಿವೆ. 323 ಯುದ್ಧ ವಿಮಾನ ಭಾರತದ ಬಳಿ ಇದ್ರೆ ಪಾಕ್ ಬಳಿ 186 ಇದೆ. ದಾಳಿ ಹೆಲಿಕಾಪ್ಟರ್ ಭಾರತದ ಬಳಿ 220 ಇದ್ರೆ ಪಾಕ್ ಬಳಿ 90 ಇದೆ. ಭಾರತದ ಬಳಿ 15 ಸಬ್ಮರೀನ್ ಇದ್ರೆ ಪಾಕ್ ಬಳಿ 5 ಸಬ್ಮರೀನ್ ಇದೆ. ಇನ್ನು ಭಾರತದ ಬಳಿ 2 ವಿಮಾನ ವಾಹನ ಇದ್ರೆ ಪಾಕ್ ಬಳಿ ಇಲ್ಲವೇ ಇಲ್ಲ. ಇನ್ನು ಯುದ್ಧದ ಕಾರ್ಮೋಡದ ಮುನ್ಸೂಚನೆ ನಡುವೆ ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೆ ಮುಂದಾಗಿದೆ. ಕರಾಚಿ ಕರಾವಳಿಯಲ್ಲಿ ಪಾಕಿಸ್ತಾನ ಮೇಲ್ಮೈಯಿಂದ ಮೇಲ್ಮೈ ಗುರಿಗಳನ್ನು ಹೊಡೆದುರುಳಿಸುವ ಕ್ಷಿಪಣಿ ಪರೀಕ್ಷೆ ನಡೆಸುವುದಕ್ಕೆ ಪಾಕಿಸ್ತಾನ ಸಿದ್ದತೆ ನಡೆಸಿದೆ. ಈ ಕುರಿತು ಪಾಕಿ ಅಧಿಸೂಚನೆಯನ್ನ ಹೊರಡಿಸಿದೆ. ಎಲ್ಲ ಗೊತ್ತಿದ್ರೂ ರಕ್ತ ಪಿಪಾಸುಗಳಿಗೆ ನೆಲೆ ನೀಡುತ್ತಿರುವ ನಿಮಗೆ ನಾಚಿಕೆಯಾಗಬೇಕು ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಪಾಕ್ ಹಾಗೂ ಭಾರತದ ನಡುವೆ ಒಂದು ವೇಳೆ ಯುದ್ಧ ಆಗ್ತಿದ್ರೆ ಆದ್ರೆ ಪಾಕಿಸ್ತಾನ ಸರ್ವನಾಶವಾಗುವುದು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತದ ವಿರುದ್ಧ ಸಮರಕ್ಕಿಳಿಯಲು ಪಾಕಿಸ್ತಾನಕ್ಕೆ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಸೂರ್ಯಂಗೆ ಟಾರ್ಚ್ ಅನ್ನೋ ಹಾಗೆ ಭಾರತ ವಿರುದ್ಧ ತಿರುಗಿ ಬಿದ್ದಿರುವಂತ ನರರಕ್ಕಸರಿಗೆ ಅಷ್ಟು ಪವರ್ ಇದೆಯಾ? ಹಾಗಾದ್ರೆ ಉಗ್ರರ ತವರಲ್ಲಿ ಸೇನಾ ಸಾಮರ್ಥ್ಯ ಎಷ್ಟಿದೆ? ವಾರ್ಗೆ ಬಂದ್ರೆ ಪಾಕಿಸ್ತಾನ ಮಟಾಜ್ ಆಗೋದು ಫಿಕ್ಸ್ ಆಗಿದೆ. ದುಡ್ಡಿಲ್ಲ, ಶಸ್ತ್ರಾಸ್ತ್ರಗಳ ಖರೀದಿಗೆ ಹಣವಿಲ್ಲ, ತಿನ್ನೋಕು ಅನ್ನವಿಲ್ಲದಿದ್ರೂ ಯುದ್ಧಕ್ಕೆ ರೆಡಿಯಂತೆ ಪಾಕ್. ಭಾರತದ ಮುಂದೆ ಯಕ್ಕಚ್ಚಿತ್ತ ಸಣ್ಣ ದೇಶವಾಗಿದ್ರು ಸೂರ್ಯಂಗೆ ಟಾರ್ಚ್ ಅನ್ನೋ ಹಂಗೆ ನಮ್ಮ ವಿರುದ್ಧವೇ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ. ಆದ್ರೆ ಸಮರಕ್ಕೆ ಬೇಕಿರೋ ಶಸ್ತ್ರಾಸ್ತ್ರಗಳು ದಶಶಕ್ತಿ ಪಾಕ್ ಬಳಿ ಇಲ್ಲದಿದ್ರೂ ಮಿಯಾವ್ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿದೆ. ಚೀನಾಗೆ ತನ್ನನ್ನ ತಾನೇ ಮಾರಿಕೊಂಡಿದೆ. ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಭಾರತದ ವಿರುದ್ಧ ಸಮರಕ್ಕಿಳಿದಿದೆ. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನದ ಸೇನಾ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡೋದಾದ್ರೆ, ರ್ಯಾಂಕಿಂಗ್ನಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ರೆ ಪಾಕ್ 7ನೇ ಸ್ಥಾನದಲ್ಲಿದೆ.
ಭಾರತದ ಬಳಿ 140 ಅಣ್ವಸ್ತ್ರ ಸಿಡಿತಲೆಗಳಿದ್ರೆ ಪಾಕಿಸ್ತಾನದ ಬಳಿ 150 ಸಿಡಿತಲೆಗಳಿವೆ. ಭಾರತದ ಬಳಿ 21 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ಅದೇ ಪಾಕಿಸ್ತಾನದಲ್ಲಿ 6.5 ಲಕ್ಷ ಯೋಧರಿದ್ದಾರೆ. ಭಾರತದಲ್ಲಿ 11.5 ಲಕ್ಷ ಮೀಸಲು ಪಡೆಗಳಿದ್ರೆ ಪಾಕ್ ಬಳಿ 5 ಲಕ್ಷ ಮೀಸಲು ಪಡೆಗಳಿವೆ. ಇನ್ನು ಭಾರತದಲ್ಲಿ 4,426 ಟ್ಯಾಂಕ್, 5,681 ಶಸ್ತ್ರಸಜ್ಜಿತ ವಾಹನ, 5,067 ಪಿರಂಗಿಗಳಿವೆ. ಅದೇ ಪಾಕ್ ಬಳಿ 2,735 ಟ್ಯಾಂಕ್, 3,066 ಶಸ್ತ್ರಸಜ್ಜಿತ ವಾಹನ, 3,745 ಪಿರಂಗಿಗಳಿವೆ. ಭಾರತದಲ್ಲಿ ಒಟ್ಟು 2,216 ವಿಮಾನಗಳಿವೆ. ಪಾಕ್ ಬಳಿ 1,143 ವಿಮಾನಗಳಿವೆ. 323 ಯುದ್ಧ ವಿಮಾನ ಭಾರತದ ಬಳಿ ಇದ್ರೆ ಪಾಕ್ ಬಳಿ 186 ಇದೆ. ದಾಳಿ ಹೆಲಿಕಾಪ್ಟರ್ ಭಾರತದ ಬಳಿ 220 ಇದ್ರೆ ಪಾಕ್ ಬಳಿ 90 ಇದೆ. ಭಾರತದ ಬಳಿ 15 ಸಬ್ಮರೀನ್ ಇದ್ರೆ ಪಾಕ್ ಬಳಿ 5 ಸಬ್ಮರೀನ್ ಇದೆ. ಇನ್ನು ಭಾರತದ ಬಳಿ 2 ವಿಮಾನ ವಾಹನ ಇದ್ರೆ ಪಾಕ್ ಬಳಿ ಇಲ್ಲವೇ ಇಲ್ಲ. ಇನ್ನು ಯುದ್ಧದ ಕಾರ್ಮೋಡದ ಮುನ್ಸೂಚನೆ ನಡುವೆ ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೆ ಮುಂದಾಗಿದೆ. ಕರಾಚಿ ಕರಾವಳಿಯಲ್ಲಿ ಪಾಕಿಸ್ತಾನ ಮೇಲ್ಮೈಯಿಂದ ಮೇಲ್ಮೈ ಗುರಿಗಳನ್ನು ಹೊಡೆದುರುಳಿಸುವ ಕ್ಷಿಪಣಿ ಪರೀಕ್ಷೆ ನಡೆಸುವುದಕ್ಕೆ ಪಾಕಿಸ್ತಾನ ಸಿದ್ದತೆ ನಡೆಸಿದೆ. ಈ ಕುರಿತು ಪಾಕಿ ಅಧಿಸೂಚನೆಯನ್ನ ಹೊರಡಿಸಿದೆ. ಗೊತ್ತಿದ್ರೂ ರಕ್ತ ಪಿಪಾಸುಗಳಿಗೆ ನೆಲೆ ನೀಡುತ್ತಿರುವ ನಿಮಗೆ ನಾಚಿಕೆಯಾಗಬೇಕು ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಪಾಕ್ ಹಾಗೂ ಭಾರತದ ನಡುವೆ ಒಂದು ವೇಳೆ ಯುದ್ಧ ಆಗ್ತಿದ್ರೆ ಆದರೆ ಪಾಪಿ ಪಾಕಿಸ್ತಾನ ಸರ್ವನಾಶವಾಗುವುದು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತದ ವಿರುದ್ಧ ಸಮರಕ್ಕಿಳಿಯಲು ಪಾಪಿ ಪಾಕಿಸ್ತಾನಕ್ಕೆ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಸೂರ್ಯಂಗೆ ಟಾರ್ಚ್ ಅನ್ನೋ ಹಾಗೆ ಭಾರತ ವಿರುದ್ಧ ತಿರುಗಿ ಬಿದ್ದಿರುವಂತ ನರರಕ್ಕಸರಿಗೆ ಅಷ್ಟು ಪವರ್ ಇದೆಯಾ? ಹಾಗಾದ್ರೆ ಉಗ್ರರ ತವರಲ್ಲಿ ಸೇನಾ ಸಾಮರ್ಥ್ಯ ಎಷ್ಟಿದೆ? ವಾರ್ಗೆ ಬಂದ್ರೆ ಪಾಕಿಸ್ತಾನ ಮಟಾಜ್ ಆಗೋದು ಫಿಕ್ಸ್ ಆಗಿದೆ. ದುಡ್ಡಿಲ್ಲ, ಶಸ್ತ್ರಾಸ್ತ್ರಗಳ ಖರೀದಿಗೆ ಹಣವಿಲ್ಲ, ತಿನ್ನೋಕು ಅನ್ನವಿಲ್ಲದಿದ್ರೂ ಯುದ್ಧಕ್ಕೆ ರೆಡಿಯಂತೆ ಪಾಕ್. ಭಾರತದ ಮುಂದೆ ಯಕ್ಕಚ್ಚಿತ್ತ ಸಣ್ಣ ದೇಶವಾಗಿದ್ರು ಸೂರ್ಯಂಗೆ ಟಾರ್ಚ್ ಅನ್ನೋ ಹಂಗೆ ನಮ್ಮ ವಿರುದ್ಧವೇ ಯುದ್ಧಕ್ಕೆ ರೆಡಿಯಾಗಿ ನಿಂತಿದೆ. ಆದ್ರೆ ಸಮರಕ್ಕೆ ಬೇಕಿರೋ ಶಸ್ತ್ರಾಸ್ತ್ರಗಳು ದಶಶಕ್ತಿ ಪಾಕ್ ಬಳಿ ಇಲ್ಲದಿದ್ರೂ ಮಿಯಾವ್ ಅನ್ನೋದು ಮಾತ್ರ